ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗನ್ನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿತ್ ಬ್ಯೂಟಿಫುಲ್ ವ್ಯೂಸ್. ಸೊ ನಾನು ನನ್ನ ಹಸ್ಬೆಂಡ್ ಕಾಫಿ ಕುಡಿಯೋಲ್ಲ, ಅವ್ರು ಇವತ್ತು ಕೇಳಿದ್ರು, ಅದಕ್ಕೋಸ್ಕರ ಹಾಲಿಟ್ಟೆ. ನಾನು ಕುಡಿಯೋಣ, ಮನೆಯವ್ರಿಗೂ ಕೊಡೋಣ ಅಂದ್ಬಿಟ್ಟು ನೈಟ್ ಸಬ್ಸ ಬೀಜನ ನೆನೆಸಿಕ್ಕಿದ್ದೆ, ಅದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಿದ್ದೆ, ಬಟ್ ನಿಂಬೆಹಣ್ಣು ಇರಲಿಲ್ಲ, ಅದಕ್ಕೋಸ್ಕರ ಬರೀ ಹನಿ ಒಂದು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈ ಸಮ್ಮರ್ಗೆ ತುಂಬ ಹೀಟ್ ಆಗುತ್ತಲ್ಲ ಬಾಡಿ, ಅದಕ್ಕೋಸ್ಕರ ತಂಪಾಗಲಿ ಅಂತ ಕುಡಿತಾ ಇದ್ದೀನಿ. ಸೊ ಗ್ಯಾಸ್ಟ್ರಿಕ್ ಇದ್ದರೂ ಅದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದ್ರೆ. ಮಾರ್ನಿಂಗ್ ನನ್ನ ಹಸ್ಬೆಂಡ್ ಬೇಗ ಹೋಗಬೇಕು ಅಂತಿದ್ರು ಕೆಲಸಕ್ಕೆ, ಅದಕ್ಕೋಸ್ಕರ ಬ್ರೆಡ್ ರೋಸ್ಟ್ ಮಾಡಿದ್ದೆ ವಿತ್ ಮಯೋನೀಸ್ ಆ್ಯಂಡ್ ಕಿಸಾನ್ ಜಾಮ್ ಜೊತೆ. ನಾನು ಎಷ್ಟೋ ದಿವಸದಿಂದ ಒಂದು ರೆಸಿಪಿ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಮಿಕ್ಸಿಲಿ ಮಾಡೋದಕ್ಕಿಂತ ಇದನ್ನು ಕುಟ್ಟಣಿಗೆಯಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಆ್ಯಂಡ್ ಸ್ಪೈಸಿ ಆಗಿತ್ತು. ಸೊ ಫಸ್ಟ್ ನಾನು ಒಣಮೆಣ್ಸಿನ್ಕಾಯಿ, ಕಡಲೆ ಬೀಜ ಆ್ಯಂಡ್ ಟೊಮೆಟೊ ಸಪ್ರೇಟಾಗಿ ಹುರ್ಕೊಂಡೆ. ಒಣಮೆಣ್ಸಿನ್ಕಾಯಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಂಡೆ. ಅದು ಕಂಪ್ಲೀಟ್ ಪುಡಿ ಆದಮೇಲೆ ಕಡಲೆ ಬೀಜನೂ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತು. ಇದು ಪುಡಿ ಆದಮೇಲೆ ಇದಕ್ಕೆ ಹುರಿದಿರೋ ಟೊಮೆಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಮಿಕ್ಸ್ ಮಾಡಿಕೊಂಡೆ. ಒನ್ಸ್ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಗೆ ಹಾಕ್ಕೊಂಡೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ಬೇಗ ಮುಗಿಯುತ್ತೆ, ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ, ಖಾರ ಸ್ಪೈಸಿಯಾಗಿರುತ್ತೆ. ಸೊ ಕಂಪ್ಲೀಟಾಗಿ ರೆಡಿ ಆದಮೇಲೆ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ನಾನು ಫೇಸ್ ಪ್ಯಾಕ್ಗೋಸ್ಕರ ಸ್ಕ್ರಬ್ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸಕ್ಕರೆ, ಕಾಫಿ ಪೌಡರ್ ಆ್ಯಂಡ್ ಹನಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಕ್ರಬ್ ರೆಡಿ ಆಯಿತು. ಸೊ ನಾನೀಗ ಪ್ಯಾಕಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಯಾಕಿಗೆ ನಾನು ಕಡಲೆ ಹಸಿಟ್ಟು, ಕಾಫಿ ಪೌಡರ್, ಒಂದು ಸ್ವಲ್ಪ ಅರಿಶಿನ ಆ್ಯಂಡ್ ಕರ್ಡ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಒನ್ಸ್ ಕಂಪ್ಲೀಟ್ ಸ್ಕ್ರಬ್ ಮಾಡಿಕೊಂಡೆ ಕ್ಲೀನಾಗೆ. ನೋಸ್ ಹತ್ರ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು. ಒಂದು ಸ್ಕ್ರಬ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನನ್ನ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು ತುಂಬ ಚೇಂಜಸ್ ಕಾಣಿಸಿದೆ. ನೆಕ್ಸ್ಟ್ ಪ್ಯಾಕ್ ಹಚ್ಕೊತಾ ಇದ್ದೀನಿ.
ಕಂಪ್ಲೀಟಾಗಿ ರೆಡಿಯಾಗಿ ನನ್ನ ತಮ್ಮನ ಬರ್ಡೇ ಇತ್ತು, ಕೇಕ್ ತೊಗೊಂಡು ಸೀದಾ ಅಜ್ಜಿ ಮನೆಗೆ ಹೋದ್ವಿ. ಅಜ್ಜಿ ಮನೇಲೇ ಎಲ್ಲ ಇದ್ದರು. ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿನೇ ಅಲ್ವಾ. ಸೊ ಸೀದಾ ಅಜ್ಜಿ ಮನೆಗೆ ಹೋದ್ವಿ. ಸೊ ಬರ್ಡೇ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಸಾಂಗ್ ಕೇಳ್ಕೊಂಡು ನೈಟ್ ಆಗಿತ್ತು, ಆಲ್ರೆಡಿ ಲೇಟಾಗಿ ಹೋಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಚಾಲೆಂಜಸ್ಗಳ ಜೊತೆ ಬರ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.